ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ದಾಸವಾಳ ಇವತ್ತು ತುಂಬ ಚೆನ್ನಾಗಿ ಅರಳ್ಕೊಂಡಿದೆ. ಹಾಗೆ ಗಿಲಾಡಿಯ ಫ್ಲವರು ಇದೊಂದು ಕಲರಲ್ಲಿದೆ. ಹಾಗೆ ಈ ಕಲರ್ ಒಂದಿದೆ. ಇದ್ರದ್ದು ಸೀಡ್ಸ್ ಆಗ್ತಾಯಿದೆ, ಅದನ್ನು ಕೂಡ ತೆಗಿಬೇಕು. ಹಾಗೆ ಇಲ್ಲಿ ನೋಡಿ ಅಂಜೂರ ಆಗ್ತಾಯಿದೆ. ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗಿದ್ದಾವೆ. ನೋಡೋಣ ಎಷ್ಟು ಕೈಗೆ ಬರುತ್ತೆ ಅಂತ. ಇಲ್ಲಿ ನೋಡಿ, ಎರಡಿದೆ ಇದರಲ್ಲಿ. ಎಲ್ಲ ಕಡ್ಡಿನಲ್ಲೂ ಚಿಕ್ಕ ಚಿಕ್ಕದು ಬರ್ತಾಯಿದೆ. ಹಾಗೆ ಇಲ್ಲಿ ನೋಡಿ, ಮಲ್ಬೇರಿ ಎಷ್ಟಾಗಿದ್ದಾವೆ ಅಂತ. ತುಂಬ ಅಂದರೆ ತುಂಬ ಆಗಿದ್ದಾವೆ ಫ್ರೆಂಡ್ಸ್. ಇದು ನೋಡಿ, ಇಲ್ಲೂ ಇದೆ. ಈ ಥರ ಹಳದಿಯಾಗಿರೋ ಎಲೆಗಳನ್ನ ತೆಗೆದುಬಿಡಿ ಆವಾಗಿಂದವಾಗಲೇ. ನೋಡಿ, ತುಂಬ ಚೆನ್ನಾಗಿ ಜಾಸ್ತಿ ಇದೆ. ಇವತ್ತು ತೆಗಿತೀನಿ ನಾನು. ಕಪ್ಪಾಗಿರೋದು ಜಾಸ್ತಿ ಇದೆ. ನನ್ನ ಮಗಳಿಗಂತೂ ತುಂಬ ಇಷ್ಟ. ಅವಳಂತೂ ಕಾಯ್ತಿರ್ತಾಳೆ ಯಾವಾಗ ತೆಗಿತೀನಿ ಅಂತ ಹೇಳಿ. ಇಲ್ಲ ಅಂದರೆ ಅವಳೇ ತಕ್ಕೊಂಡು ತಿಂದುಬಿಡ್ತಾಳೆ, ಅಷ್ಟು ಇಷ್ಟ ಅವಳಿಗೆ. ಇಲ್ಲೊಂದಿದೆ. ನೆಲದಲ್ಲಿ ಹಾಕಿದ್ರಂತೂ ಮರದ ಥರ ಬೆಳೆಯುತ್ತೆ ಇದು. ಅಷ್ಟು ದೊಡ್ಡದಾಗಿ ಬರುತ್ತೆ. ನೋಡಿ, ಸ್ವಲ್ಪ ಕಪ್ಪು ಥರ ಆಗಿರೋದನ್ನು ಮಾತ್ರ ತೆಗಿತಾ ಇದ್ದೀನಿ ನಾನು. ನೋಡಿ, ಎಷ್ಟೊಂದು ಹಣ್ಣು ಬಂತು. ನನ್ನ ಮಗಳಂತೂ ಖುಷಿಪಟ್ಟು ತಿಂತಾಳೆ ಇದನ್ನು. ಅವಳು ಡೈಲಿ ನೀರು ಕೂಡ ಹಾಕ್ತಾಳೆ. ಹಾಗೆ ತಿನ್ನೋದಕ್ಕೆ ಆಸೆ ಕೂಡ ಮಾಡ್ತಾಳೆ. ಅವಳಿಗಿಷ್ಟ. ಹಾಗೆ ಇಲ್ಲಿ ನೋಡಿ, ಹೊಸದಾಗಿ ನನ್ನ ಗಾರ್ಡನಲ್ಲಿ ಏನಂದರೆ, ನಾನು ಬೆಂಡೆಕಾಯಿ ಬೀಜ ಹಾಕಿದ್ದೆ. ಆ ಬೆಂಡೆಕಾಯಿ ಬೀಜ ಬಂದಿದೆ. ಆಮೇಲೆ ಇದು ಬಾಲ್ಸಮ್ ಫ್ಲವರ್ ಗಿಡ. ಇದ್ರದ್ದು ಬೀಜ ಹಾಕಿದ್ದೆ, ಅದು ಕೂಡ ಬರ್ತಾಯಿದೆ. ಆಮೇಲೆ ಸ್ವಲ್ಪ ದೊಡ್ಡದಾಗಲಿ ಒಂದೊಂದನ್ನೇ ನಾನು ಶಿಫ್ಟ್ ಮಾಡ್ಕೋತೀನಿ ಬೇರೆದಕ್ಕೆ. ಹಾಗೆ ಇಲ್ಲಿ ನೋಡಿ, ಹಾಗಲಕಾಯಿ ಅಲ್ಲೊಂದು ಇಲ್ಲೊಂದು ಆಗ್ತಾಯಿದೆ. ಚಿಕ್ಕ ಚಿಕ್ಕದಿದೆ. ಇಲ್ಲೊಂದಿದೆ ನೋಡಿ. ಇದು ತೆಗಿಯಲ್ಲ ನಾನು, ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಹಾಗಾಗಿ ನಿಂಬೆ ಗಿಡದಲ್ಲೂ ಕೂಡ ಈಗ ಒಂದು ಸ್ವಲ್ಪ ಸ್ವಲ್ಪ ಯೆಲ್ಲೋ ಕಲರ್ ಆಗ್ತಾಯಿದ್ದಾವೆ ಒಂದೊಂದೇ. ನೋಡಿ, ಇಲ್ಲೂ ಎರಡಿದೆ. ಇದು ಎರಡು ಹಣ್ಣಾಗಬೇಕು. ಹಾಗೆ ಇಲ್ಲಿ ನೋಡಿ, ಉಳ್ಳಾಗಡ್ಡಿ ಸೊಪ್ಪು ಬಂದಿದೆ. ಇದನ್ನು ಕಟ್ ಮಾಡಿ ತೆಗಿತೀನಿ. ಈಗ ಮಧ್ಯಾಹ್ನದ ಟೈಮು ನಾನು ಕಟ್ ಮಾಡ್ತಾಯಿದ್ದೀನಿ. ಈಗ ಊಟಕ್ಕೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆಗೆ ಸೈಡ್ಗೆ ಹಸಿದೇ ತಿನ್ನಬೇಕು, ತುಂಬ ರುಚಿ ಇರುತ್ತೆ. ಆಮೇಲೆ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಈ ಸೊಪ್ಪನ್ನ ತಿನ್ನೋದು. ಇದನ್ನು ಪಲ್ಯನೂ ಮಾಡ್ತಾರೆ, ಹಸಿದಾಗೂ ತಿಂತಾರೆ. ನನ್ನ ಮಗಳಿಗೆ ತುಂಬ ಇಷ್ಟ. ತೆಗಿತೀನಿ. ಅವಳೀಗ ಮಧ್ಯಾಹ್ನ ಬರ್ತಾಳೆ, ಅವಳಿಗೆ ತೆಗಿತೀನಿ. ನೋಡಿ, ಈ ಪಾಟಲ್ಲೂ ಕೂಡ ಇದೆ. ಇದನ್ನು ಕೂಡ ತೆಗಿತೀನಿ ನಾನು. ಇದು ನೋಡಿ, ಬೀಜ ಬರ್ತಾಯಿದೆ ಇದರಲ್ಲಿ. ಅಂದರೆ ಹೂವಾಗುತ್ತೆ ಫಸ್ಟು, ಆಮೇಲೆ ಇದರಿಂದ ಬೀಜ ಬರುತ್ತೆ. ಇದನ್ನು ಹಾಗೆ ಬಿಡ್ತೀನಿ ನಾನು, ಇದನ್ನು ತೆಗಿಯಲ್ಲ. ಇನ್ನು ಉಳಿದಿದ್ದು ಇಲ್ಲಿ ಚೆನ್ನಾಗಿ ಬೆಳೆದಿದೆಯಲ್ಲ, ಅದನ್ನು ಮಾತ್ರ ತಕ್ಕೋತೀನಿ. ನೋಡಿ, ಇಷ್ಟೊಂದು ಸಿಕ್ತು. ಮಕ್ಕಳಿಗೂ ಕೂಡ ಹಸಿದಾಗೆ ಈ ರೀತಿಯಾಗಿ ತಿನ್ನಿಸಿ. ನನ್ನ ಮಗಳು ಹಸಿದಾಗೆ ತಿಂತಾಳೆ. ಹಾಗಾಗಿ ನಾನು ಕೂಡ ಮನೆಯಲ್ಲಿ ಪಾಟಲ್ಲಿ ಹಾಕಿರೋದು. ಈ ರೀತಿ ಹಸಿದಾಗಿ ತಿನ್ನೋದನ್ನು ಸ್ಪೆಷಲಾಗಿ ನೀವು ಮನೆಯಲ್ಲೇ ಬೆಳ್ಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿ, ಇಷ್ಟೊಂದು ಹಣ್ಣು ಸಿಕ್ತು. ಈ ಎರಡೂ ನೋಡಿದ್ರೆ ತುಂಬ ಖುಷಿ ಆಗ್ತಾಳೆ ಅವಳು. ಸ್ಕೂಲಿಂದ ಬಂದು ಫ್ರೆಶ್ ಆದ ತಕ್ಷಣ ಹಣ್ಣು ಕೊಟ್ಟೆ, ತುಂಬ ಖುಷಿಪಟ್ಟಳು. ಈ ರೀತಿ ಹಣ್ಣೆಲ್ಲ ತಿನ್ನೋದಕ್ಕೆ ಅವಳಿಗೆ ಇಷ್ಟ. ನಾವು ಮನೆಯಲ್ಲಿ ಬೆಳೆದಿರೋದು ಇನ್ನೂ ಖುಷಿಯಾಗುತ್ತೆ. ಇದು ಹಣ್ಣೆಲ್ಲ ತಿಂದ್ಬಿಟ್ಟು ಅವಳಿಗೆ ಊಟಕ್ಕೆ ಇಟ್ಕೊಟ್ಟೆ ನಾನು. ಸ್ವಲ್ಪ ಸ್ನ್ಯಾಕ್ಸಿಗೆ ಬಿಟ್ಟಿರ್ತಾರೆ ಅವಳಿಗೆ, ಅವಾಗೊಂದು ಸ್ವಲ್ಪ ಕಟ್ಟಿರ್ತೀನಿ. ಹಾಗಾಗಿ ಈಗ ಒಂದು ಸ್ವಲ್ಪ ಊಟ ಮಾಡಿಸ್ತೀನಿ. ನೋಡಿ, ಇದು ಅವಳ ಪ್ಲೇಟು. ಹಾಗೆ ಇದು ನನ್ನ ಪ್ಲೇಟ್. ಈಗ ಸಂಜೆ ಆಗಿದೆ. ಇವತ್ತು ಯಾಕೋ ಮೋಡ ಥರ ವಾತಾವರಣ ಇದೆ. ಮಧ್ಯಾಹ್ನ ಸ್ವಲ್ಪ ಬಿಸಿಲಿತ್ತು,
ಆಮೇಲೆ ಮತ್ತೆ ಮೋಡ ಆಗಿದೆ ನೋಡಿ, ಇದರಲ್ಲಿ ಹೂ ಎಷ್ಟು ಬಿಟ್ಟಿದೆ ಅಂತ. ಹಾಗೆ ಮೊಗ್ಗು ಕೂಡ ನೋಡಿ ಎಷ್ಟು ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.